ನೀವು ಬೆಳಗ್ಗೆ ಹೇಳ್ತೀರಾ, ಆದರೆ ದೇಹ ಮೊದಲಿನ ಹಾಗಿಲ್ಲ. ಕೆಲಸ ಮಾಡಬೇಕು ಅಂತನ್ಸಿದ್ರು ಆಯಾಸ. ಹೆಂಡತಿ ಕೇಳಿದ್ರೆ ಏನೂ ಇಲ್ಲ ಅಂತೀರಾ. ಮಕ್ಕಳ ಮುಂದೆ ನಗುತ್ತೀರಿ. ಆದರೆ ಒಳಗೊಳಗೆ ಚಿಂತೆ ಇದೆ, ನನಗೇನಾಗ್ತಾ ಇದೆ ಅಂತ. ಇವತ್ತು ನಾವು ಮಾತಾಡೋದು ಇದೇ ವಿಷಯದ ಬಗ್ಗೆ. ಪುರುಷರಲ್ಲಿ ಶಕ್ತಿ ಕಡಿಮೆಯಾಗೋದಕ್ಕೆ 7 ಪ್ರಮುಖ ಕಾರಣಗಳು. ವೈದ್ಯರು ಹೇಳುವ ಸತ್ಯ, ಕೊನೆಯ 2 ಕಾರಣಗಳನ್ನು ಹೆಚ್ಚಿನ ಜನ ಎಂದೂ ಕೇಳಿರೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೆಲ್ತ್ ಪ್ಲಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು 40, 50 ಅಥವಾ 60 ವರ್ಷ ದಾಟಿದ ಪುರುಷರಾಗಿದ್ದರೆ ಈ ವಿಡಿಯೋ ಖಂಡಿತ ನಿಮಗಾಗಿಯೇ ಮಾಡಿದ್ದು. ನಾವಿಂದು ಮಾತನಾಡುವ ವಿಷಯ ಪುರುಷರ ಶಕ್ತಿ, ಆರೋಗ್ಯ ಮತ್ತು ದೇಹ ಬದಲಾವಣೆ ಬಗ್ಗೆ. ಇದು ನಾಚಿಕೆಯ, ಲಜ್ಜೆಯ ವಿಷಯ ಅಲ್ಲ. ಇದು ವಿಜ್ಞಾನ, ಇದು ಸತ್ಯ, ಮತ್ತು ಇದಕ್ಕೆ ಪರಿಹಾರ ಕೂಡ ಇದೆ. ನಮ್ಮ ಕರ್ನಾಟಕದ ಬಹಳ ಮಂದಿ ಅನ್ನೊಂದಿರು ನಮ್ಮ ಮನೆಯಲ್ಲಿ ಮಾತಾಡೋದಕ್ಕೆ ಕಷ್ಟಪಡ್ತಾರೆ. ಡಾಕ್ಟರ್ ಬಳಿ ಹೋಗೋದಕ್ಕೆ ನಾಚಿಕೆ ಪಡ್ತಾರೆ. ಆ ಮೌನದಿಂದ ಅನೇಕ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇವತ್ತು ನಾನು ನಿಮ್ಮ ಸ್ನೇಹಿತನಂತೆ ಮಾತಾಡ್ತೀನಿ, ಸ್ಪಷ್ಟವಾಗಿ, ಸರಳವಾಗಿ ಮತ್ತು ಗೌರವದಿಂದ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದರೆ ಒಂದೇ ಒಂದು ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಮುಖ್ಯ ವಿಷಯಕ್ಕೆ ಬರೋಣ. ಆ 7 ಕಾರಣ ತಿಳಿದುಕೊಳ್ಳೋಣ. ಕಾರಣ 1, ಟೆಸ್ಟೋಸ್ಟೆರಾನ್ ಕಡಿಮೆಯಾಗುವುದು. ಗಂಡಸಿನ ದೇಹದಲ್ಲಿ ಒಂದು ಶಕ್ತಿ ಇದೆ, ಅದನ್ನು ಟೆಸ್ಟೋಸ್ಟೆರಾನ್ ಅಂತ ಕರೀತಾರೆ. ಇದು 30 ವರ್ಷದ ನಂತರ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. 40ರ ನಂತರ ಇದು ಮತ್ತಷ್ಟು ವೇಗವಾಗಿ ಇಳಿಯಬಹುದು. ಉದಾಹರಣೆಗೆ, ಮಂಡ್ಯದ ರಾಮೇಗೌಡರ ವಿಷಯ ತೆಗೆದುಕೊಳ್ಳೆ. 52 ವರ್ಷದ ರೈತ. ಹಿಂದೆ ಬಯಲಲ್ಲಿ 10 ಗಂಟೆ ಕೆಲಸ ಮಾಡ್ತಾ ಇದ್ರು ತೋಟದಲ್ಲಿ. ಈಗ ಬೆಳಗ್ಗೆ 8 ಗಂಟೆಗೇನೆ ಸುಸ್ತು, ಕೋಪ ಹೆಚ್ಚಾಗಿದೆ, ಮನೆಯಲ್ಲಿ ಮಾತು ಕಡಿಮೆ ಆಗಿದೆ. ಅವರ ಹೆಂಡತಿ ಚಿಂತೆ ಮಾಡ್ತಾ ಇದ್ದಾರೆ. ಇದರ ಗುಣಲಕ್ಷಣಗಳು ಏನು? ಈ ಲಕ್ಷಣಗಳನ್ನು ಕಂಡ್ರೆ ಗಮನಿಸಿ ನೀವು ಕೂಡ. ಯಾವಾಗಲೂ ಆಯಾಸ, ಶಕ್ತಿ ಇಲ್ಲ ಅಂತನ್ನುವಂತಹ ಭಾವ, ದೇಹದ ತೂಕ ಹೆಚ್ಚಾಗೋದು, ವಿಶೇಷವಾಗಿ ಹೊಟ್ಟೆ ಭಾಗದಲ್ಲಿ ಮೂಡ್ ಕಡಿಮೆ ಆಗೋದು, ಖಿನ್ನತೆ ಬರುವ ಅನುಭವ, ರಾತ್ರಿ ನಿದ್ದೆ ಸರಿಯಾಗಿ ಬಾರದೇ ಇರೋದು, ದಾಂಪತ್ಯ ಜೀವನದಲ್ಲಿ ಆಸಕ್ತಿ ಕಡಿಮೆಯಾಗೋದು. ಇದಕ್ಕೆ ಪರಿಹಾರ ಏನು? ಒಂದು ಸರಳ ಬ್ಲಡ್ ಟೆಸ್ಟ್ ಇದೆ, ಟೋಟಲ್ ಟೆಸ್ಟೋಸ್ಟೆರಾನ್ ಟೆಸ್ಟ್ ಅಂತ. ಮೊದಲು ಡಾಕ್ಟರ್ ಬಳಿ ಹೋಗಿ ಪರೀಕ್ಷಿಸಿ. ಔಷಧ ಬೇಡ, ಮೊದಲು ನಿಮ್ಮ ನಿದ್ದೆ, ಆಹಾರ, ವ್ಯಾಯಾಮ ಸರಿ ಮಾಡಿಕೊಳ್ಳಿ. ಅದೇ ಮೊದಲ ಹೆಜ್ಜೆ. ಇನ್ನು ಕಾರಣ 2, ನಿದ್ದೆ ಇಲ್ಲದೆ ಇರೋದು ದೇಹದ ದೊಡ್ಡ ಶತ್ರು. ನೀವು ರಾತ್ರಿ 2-3 ಗಂಟೆಗೆ ಎಚ್ಚರವಾಗಿ ಮಲಗಿದ್ದೀರಾ, ಮೊಬೈಲ್ ನೋಡ್ತೀರಾ, ಯೋಚನೆ ಮಾಡ್ತೀರಾ. ಇದು ತಮಾಷೆಯ ವಿಷಯ ಅಲ್ಲ. ನಿದ್ದೆ ಇಲ್ಲದೇ ಇದ್ರೆ ದೇಹದ ಒಳಗಿನಿಂದ ದುರ್ಬಲವಾಗುತ್ತೆ. ಬೆಂಗಳೂರಿನ ಸರ್ಕಾರಿ ನೌಕರ ಸುರೇಶ್, ಒಂದು 58 ವರ್ಷ ವಯಸ್ಸು. ನಿವೃತ್ತಿ ಆದಮೇಲೆ ರಾತ್ರಿ ನಿದ್ದೇನೇ ಇಲ್ಲ. ಬೆಳಗ್ಗೆ ತಲೆನೋವು, ಮಧ್ಯಾಹ್ನ ಜುಂಪು ಹರಡುತ್ತೆ. ಹೆಂಡತಿ ಜೊತೆ ಮಾತು ಕಡಿಮೆ. ಅವರಿಗೆ ತಿಳಿದೇ ಇಲ್ಲ. ನಿದ್ದೆ ಕಡಿಮೆ ಆಗಿರೋದ್ರಿಂದ ಟೆಸ್ಟೋಸ್ಟೆರಾನ್ 3ನೇ 1 ಭಾಗ ಕಡಿಮೆಯಾಗಿದೆ ಅಂಥೇಳಿ. ನಿದ್ದೆ ಇಲ್ದಿದ್ರೆ ಏನಾಗುತ್ತೆ? ದೇಹದ ಶಕ್ತಿ ಮರುಸ್ಥಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಳಿತ ಹೆಚ್ಚಾಗುತ್ತೆ. ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಕೋಪ, ಚಿಂತೆ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತೆ. ಇದಕ್ಕೆ ಸರಳ ಪರಿಹಾರ ಏನಿದೆ? ರಾತ್ರಿ 10 ಗಂಟೆಗೆ ಮೊಬೈಲನ್ನು ದೂರ ಇಟ್ಬಿಡಿ. ಮಲಗೋ ಮೊದಲು ಬೆಚ್ಚಗೆ ನೀರಿನಲ್ಲಿ ಕಾಲು ತುಳಿರಿ. ರೂಮನ್ನು ಲೈಟ್ನೆಲ್ಲ ಆಫ್ ಮಾಡಿ ಕತ್ತಲೆ ಮಾಡಿ. 7-8 ಗಂಟೆ ನಿದ್ದೆ ಅತ್ಯಂತ ಅಗತ್ಯ. ಇದು ಯಾವ ಮಾತ್ರೆಗಿಂತಲೂ ಶ್ರೇಷ್ಠವಾದಂತಹ ಔಷಧ. ಕಾರಣ 3, ತಪ್ಪು ಆಹಾರ ಮತ್ತು ಜೀವನ ಶೈಲಿ. ನಮ್ಮ ಕರ್ನಾಟಕದ ಮೀಡಿಯಂ ಫ್ಯಾಮಿಲೀಸ್ ಅಂದರೆ ಮಧ್ಯಮ ವರ್ಗದ ಮನೆಗಳಲ್ಲಿ ಒಂದು ರೂಢಿ ಇದೆ. ಎಲ್ಲರ ತಟ್ಟೆ ತುಂಬಿಸಿ ಕೊನೆಯಲ್ಲಿ ತನ್ನ ಬಗ್ಗೆ ಯೋಚನೆ ಮಾಡು. ಅನ್ನಂದ್ರು ಹೊರಗೆ ತಿಂತಾರೆ, ತೈಲಮಯ ಆಹಾರ ತಿಂತಾರೆ, ಎಣ್ಣೆ ಉಪಯೋಗ ಮಾಡಿರ್ತಾರಲ್ಲ, ಮಸಾಲೆ ಹೆಚ್ಚು ತಿಂತಾರೆ, ದೇಹಕ್ಕೆ ಬೇಕಾದದ್ದು ಸಿಗೋದೇ ಇಲ್ಲ. ಮೈಸೂರಿನ ಗೋಪಾಲ್ ಅವರಿಗೆ 47 ವರ್ಷ ವಯಸ್ಸು, ಬ್ಯಾಂಕಿನ ಕೆಲಸ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಅಥವಾ ಉಪ್ಪಿಟ್ಟಂಗೆ ತಿಂತಾರೆ, ಮಧ್ಯಾಹ್ನ ಮೆಸ್ ಊಟ ಮಾಡ್ತಾರೆ, ಸಂಜೆ ಬಿಸ್ಕೆಟ್ ಚಹಾ ತಿಂತಾರೆ, ರಾತ್ರಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹಣ್ಣಿಲ್ಲ, ತರಕಾರಿ ಕಡಿಮೆ, ಪ್ರೋಟೀನ್ ಬಹಳ ಕಡಿಮೆ. 5 ವರ್ಷದಲ್ಲಿ 15 kg ತೂಕ ಹೆಚ್ಚಾಗಿದೆ. ದೇಹಕ್ಕೆ ಬೇಕಾದದ್ದೇನು?
ಬೆಳಗ್ಗೆ ಮೊಟ್ಟೆ ಅಥವಾ ಬೇಳೆ ತರಕಾರಿ, ಪ್ರೋಟೀನ್ ಇಂಪಾರ್ಟೆಂಟ್. ದಿನಕ್ಕೆ 8 ಗ್ಲಾಸ್ ನೀರು, 2-3 ಬಗೆಯ ಹಣ್ಣು ಅಥವಾ ತರಕಾರಿ. ಹೊಟ್ಟೆ ತುಂಬ ತಿನ್ನಬೇಡಿ. 1/3 ಭಾಗ ಖಾಲಿ ಬಿಡಿ, 3/4 ಭಾಗ ತಿನ್ನಿ, 1/4 ಭಾಗ ಖಾಲಿ ಬಿಡಿ. ಸಂಜೆ 7 ನಂತರ ಭಾರವಾದ ಊಟ ಬೇಡ, ಹೆವಿ ಫುಡ್ ಬೇಡ. ಮುಂದಿನ 4 ಕಾರಣಗಳು, ವಿಶೇಷವಾಗಿ ಕೊನೆಯ 2, ಇದನ್ನು ನಿಮ್ಮ ಡಾಕ್ಟರು ಕೂಡ ಹೇಳಿರಲಾರರು. ತಪ್ಪದೆ ನೋಡಿ. ಕಾರಣ 4: ವ್ಯಾಯಾಮ ಇಲ್ಲದೆ ಇರೋದು, ಮೂಳೆ ಮತ್ತು ಸ್ನಾಯು ದುರ್ಬಲ ಆಗೋದು. 40 ವರ್ಷ ದಾಟಿದ ಮೇಲೆ ದೇಹದ ಸ್ನಾಯು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಕರಗುತ್ತೆ. ವ್ಯಾಯಾಮ ಮಾಡದೇ ಇದ್ರೆ ಇದು ವೇಗವಾಗಿ ಆಗುತ್ತೆ. ಅದಕ್ಕೆ 50ರ ನಂತರ ಎಷ್ಟೇ ತಿಂದರೂ ಕೃಶವಾಗಿ ಕಾಣಿಸ್ತೀರಾ, ಆದರೆ ಹೊಟ್ಟೆ ಮಾತ್ರ ಹೆಚ್ಚಾಗುತ್ತೆ. ಧಾರವಾಡದ ಶಿಕ್ಷಕ ಪ್ರಭಾಕರ್ ರಾವ್ ಅವರು 55 ವರ್ಷ ವಯಸ್ಸು. ನಿವೃತ್ತಿ ಆದಮೇಲೆ ದಿನಪೂರ್ತಿ ಕೂತೇ ಇರ್ತಾರೆ. ಟಿವಿ, ಮೊಬೈಲ್, ನಿದ್ದೆ. 2 ವರ್ಷದಲ್ಲಿ ಮೊಣಕಾಲು ನೋವು, ಬೆನ್ನು ನೋವು ಶುರುವಾಯಿತು. ಮನೆ ಹೊರಗೆ ಹೋಗೋದಕ್ಕೂ ಕಷ್ಟ ಆಗಿದೆ. ಸರಳ ವ್ಯಾಯಾಮ ಮಾಡಿ, ಜಿಮ್ ಬೇಡ, ಮನೆಯಲ್ಲೇ ಮಾಡಬಹುದಾದ ವ್ಯಾಯಾಮಗಳನ್ನು ಮಾಡಿ. ದಿನಕ್ಕೆ 30 ನಿಮಿಷ ನಡೀರಿ. ಬೆಳಗ್ಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. 15 ನಿಮಿಷ ಯೋಗ ಮಾಡಿ. ಸೂರ್ಯ ನಮಸ್ಕಾರ 5 ಸಾರಿ ಮಾಡಿ. ಕುರ್ಚಿಯಿಂದ ಎದ್ದು ಕೂರುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಚೇರ್ ಸ್ಕ್ವಾಟ್ಸ್ ಅಂತಾರೆ. 10 ಸಾರಿ ಮಾಡಿ. ಪ್ರತಿ ಗಂಟೆಗೆ 5 ನಿಮಿಷ ಎದ್ದು ನಡೀರಿ. ಇನ್ನು ಕಾರಣ 5: ಒತ್ತಡ ಮತ್ತು ಮಾನಸಿಕ ಆಘಾತ. ಕಾರಣದ ಶತ್ರು ಇದು. ಗಂಡಸಿಗೆ ಅಳಬಾರದು ಅಂತ ಕಲಿಸಿದ್ದಾರೆ. ಎಲ್ಲ ತೊಂದರೆಗಳನ್ನು ಒಳಗಡೆ ತಿನ್ನಿ ಅಂತ ಕಲಿಸಿದ್ದಾರೆ. ಇದರ ಪರಿಣಾಮ ದೇಹದಲ್ಲಿ ಕೋರ್ಟೋಸಿಲ್ ಎಂಬ ಒತ್ತಡ ಹಾರ್ಮೋನ್ ಹೆಚ್ಚಾಗಿ ಅದು ನೇರವಾಗಿ ಟೆಸ್ಟೋಸ್ಟೆರಾನ್ ಕಡಿಮೆ ಮಾಡಿಸುತ್ತೆ. ಕಲಬುರಗಿ ವ್ಯಾಪಾರಿ ಅಜ್ಮಲ್ ಖಾನ್ 50 ವರ್ಷ, ಅಂಗಡಿಯ ನಷ್ಟ, ಮನೆಯಲ್ಲಿ ಜಗಳ, ಮಕ್ಕಳ ಚಿಂತೆ ಎಲ್ಲವನ್ನ ಒಳಗೆ ಇಟ್ಟುಕೊಂಡ್ರು. 6 ತಿಂಗಳಲ್ಲಿ ಅವರ ದೇಹ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ತಲೆ ಕೂದಲು ಉದುರುದು, ತೂಕ ಹೆಚ್ಚಾಯಿತು, ಶಕ್ತಿ ಕಡಿಮೆಯಾಯಿತು. ಇದಕ್ಕೇನಿದೆಪ್ಪ ಪರಿಹಾರ? ನಿಮ್ಮ ಮಾತನ್ನ ಯಾರಿಗಾದರೂ ಹೇಳಿ, ಹೆಂಡತಿ, ಸ್ನೇಹಿತ ಅಥವಾ ಡಾಕ್ಟರ್. ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ನಗು ನಿಮ್ಮ ದೇಹದ ಅತ್ಯಂತ ಶ್ರೇಷ್ಠ ಔಷಧ. ಕಾಮಿಡಿ ವಿಡಿಯೋಸ್ ನೋಡಿ. ಕಾರಣ 6: ಮಧುಮೇಹ ಮತ್ತು ರಕ್ತದ ಒತ್ತಡ. ನೇರ ಸಂಬಂಧ. ಇದು ಹೆಚ್ಚಿನ ಜನ ಕೇಳಿರದ ಸಂಗತಿ. ಶುಗರ್ ಇದ್ರೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಗೊತ್ತಿದೆ, ಆದರೆ ಇದು ಹೇಗಾಗುತ್ತೆ ಅಂತ ಗೊತ್ತಿದ್ಯಾ? ರಕ್ತದಲ್ಲಿ ಸಕ್ಕರೆ ಹೆಚ್ಚಾದಾಗ ರಕ್ತನಾಳಗಳು ಹಾಳಾಗುತ್ತೆ. ಇದರಿಂದ ದೇಹದ ಮೂಲೆ ಮೂಲೆಗೆ ರಕ್ತ ಸರಿಯಾಗಿ ಹೋಗೋದಿಲ್ಲ. ಅದಕ್ಕೇನು ಮಾಡಬೇಕು? ಕಡ್ಡಾಯ ಪರೀಕ್ಷೆಗಳ ಮಾಡಿಸ್ಕೊಳ್ಳಿ ವರ್ಷಕ್ಕೊಮ್ಮೆ. HbA1c 3 ತಿಂಗಳ ಸರಾಸರಿ ಸಕ್ಕರೆ. ಅದು ಬ್ಲಡ್ ಪ್ರೆಷರ್ ತಿಂಗಳಕ್ಕೊಮ್ಮೆ ಮನೆಯಲ್ಲಿ ಅಲೆಕೊಳ್ಳಿ. ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಟೆಸ್ಟೋಸ್ಟೆರಾನ್ ಟೆಸ್ಟ್ 40+ ಪುರುಷರಿಗೆ. ಕಾರಣ 7ನೇದು: ಸಾಮಾಜಿಕ ಏಕಾಂತ ಮತ್ತು ಉದ್ದೇಶ ಕಳೆದುಕೊಳ್ಳೋದು. ಅತ್ಯಂತ ಅಪಾಯಕಾರಿ. ಇದು ಕೊನೆಯ ಕಾರಣ, ಆದರೆ ಅತ್ಯಂತ ಅಪಾಯಕಾರಿ. ನಿವೃತ್ತಿಯಾದ ಮೇಲೆ ಅಥವಾ ಮಕ್ಕಳು ದೂರ ಹೋದ್ಮೇಲೆ ಅನೇಕ ಪುರುಷರು ಒಂಟಿಯಾಗ್ತಾರೆ. ಮಾತಾಡೋದಕ್ಕೆ ಯಾರೂ ಇಲ್ಲ, ಉದ್ದೇಶ ಕೂಡ ಇರಲ್ಲ. ಬೆಳಗ್ಗೆ ಏಳುವುದಕ್ಕೆ ಕಾರಣ ಇಲ್ಲ. ಇದು ದೇಹ ಮತ್ತು ಮನಸ್ಸು ಎರಡನ್ನ ನಾಶ ಮಾಡುತ್ತೆ. ಶಿವಮೊಗ್ಗದ ನಿವೃತ್ತ ಅಧ್ಯಾಪಕ ಸೀತಾರಾಮ್ ಅವರು 65 ವರ್ಷ ವಯಸ್ಸು. ಮಕ್ಕಳು ಬೆಂಗಳೂರು ಮತ್ತು ಅಮೆರಿಕಾದಲ್ಲಿ, ಹೆಂಡತಿ ಮನೆ ಕೆಲಸದಲ್ಲಿ ಬಿಸಿ. ಸೀತಾರಾಮ್ ದಿನಪೂರ್ತಿ ಟಿವಿ ನೋಡ್ತಾರೆ, ಮಾತಾಡೋದಕ್ಕೆ ಯಾರೂ ಇಲ್ಲ. 2 ವರ್ಷದಲ್ಲಿ ಖಿನ್ನತೆ ಶುರುವಾಯಿತು, ತೂಕ ಹೆಚ್ಚಾಯಿತು, ಶಕ್ತಿ ಮಾಯ ಆಯಿತು. ನಿಮ್ಮ ಅನುಭವ, ನಿಮ್ಮ ಜ್ಞಾನ, ನಿಮ್ಮ ಕೌಶಲ ಇವು ಇನ್ನೂ ಬೇಕಾಗಿವೆ. ಊರಿನ ಮಕ್ಕಳಿಗೆ ಕಲಿಸಿ, ದೇವಸ್ಥಾನದಲ್ಲಿ ಸೇವೆ ಮಾಡಿ, ತೋಟ ಮಾಡಿ, ಸ್ನೇಹಿತರ ಜೊತೆ ಭೇಟಿ ಮಾಡಿ. ಜೀವಂತ ಸಂಬಂಧ ಯಾವ ಮಾತ್ರೆಗಿದ್ದರೂ ಶ್ರೇಷ್ಠ. ಈ 7 ಕಾರಣಗಳ ಬಗ್ಗೆ ನಾನಿಂದು ಮಾತಾಡಿದ್ದು ನಿಮ್ಮನ್ನು ಹೆದರಿಸೋದಕ್ಕೆ ಅಲ್ಲ, ಎಚ್ಚರಿಸೋದಕ್ಕೆ. ನೀವು 40ರಲ್ಲಿ ಇದ್ದೀರಾ, ಇನ್ನೂ ಸಮಯ ಇದೆ. ನೀವು 60 ದಾಟಿದ್ದೀರಾ, ಈಗಲೂ ಸಾಧ್ಯ. ದೇಹ ಒಂದು ಅದ್ಭುತ ಯಂತ್ರ. ನೀವು ಗಮನ ಕೊಟ್ಟರೆ ಅದು ಮರಳು ಬರುತ್ತೆ. ಇವತ್ತಿನಿಂದ ಒಂದು ಸಣ್ಣ ಹೆಜ್ಜೆಯನ್ನು ಇಡಿ. ನಾಳೆ ಬೆಳಗ್ಗೆ ಒಂದು 30 ನಿಮಿಷ ನಡೀರಿ. ರಾತ್ರಿ ಮೊಬೈಲ್ ದೂರ ಇಡಿ ಮತ್ತು ನಿಮ್ಮ ಡಾಕ್ಟರ್ ಬಳಿ ಒಮ್ಮೆ ಹೋಗಿ ಪರೀಕ್ಷಿಸಿಕೊಳ್ಳಿ. ಈ ವಿಡಿಯೋ ಉಪಯೋಗಕರ ಅಂತ ಅನಿಸಿದ್ರೆ ಹ್ಯಾಪಿ ಲೈಫ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಿ. ನಿಮ್ಮ ಅಪ್ಪ, ಅಣ್ಣ, ಸ್ನೇಹಿತ, ಅಕ್ಕ, ತಂಗಿ ಎಲ್ಲರಿಗೂ ಕಲಿಸಿ. ಒಬ್ಬರ ಜೀವನ ಬದಲಾದರೂ ಸಾಕು. ನಾವು ಕೃತಜ್ಞರಾಗ್ತೇವೆ. ಸಿ ಯು, ಟೇಕ್ ಕೇರ್, ಬಾಯ್.